ಏನಾಯ್ತು ಶಿವಾನಿ? ಗುರುಗಳು ಹೇಳಿದ್ದನ್ನೇ ಯೋಚನೆ ಮಾಡ್ತಾ ಇದ್ದೆ ನೀಲಿ. ನನ್ನ ಮತ್ತು ಆದಿಶೇಷನ್ ಮಧ್ಯೆ ನಡೆದ ವೈಯಕ್ತಿಕವಾದ ಘಟನೆಗಳನ್ನ ನಾನು ನೆನಪಿಸ್ಕೋಬೇಕು. ಯಾಕೆಂದರೆ ಮಂತ್ರದ್ರವನ ನಾನು ತ್ರಿವಿಕ್ರಮ್ಗೆ ಕುಡಿಸಿ ಅವನನ್ನು ಪ್ರಶ್ನೆ ಮಾಡಬೇಕು. ಅದಕ್ಕೇನಾದರೂ ಒಂದು ಸರಿಯಾದ ಉತ್ತರಗಳನ್ನ ಕೊಟ್ಟರೆ ಅವನೇ ಆದಿಶೇಷ ಅನ್ನೋದು ಸ್ಪಷ್ಟ ಆಗುತ್ತೆ. ಏನಂಥ ವೈಯಕ್ತಿಕ ವಿಚಾರಗಳು? ನಾನು ಅದನ್ನೇ ನೆನೆಸ್ಕೋತಾ ಇದ್ದೆ ನೀಲಿ. ನನ್ನ ಆದಿಶೇಷನ್ ಮೊದಲನೇ ಭೇಟಿಯಾಗಿದ್ದು ಅಂತ ಒಂದು ಸಂದರ್ಭದಲ್ಲೇ. ಅವತ್ತು ನಾನು ಉದ್ಯಾನದಲ್ಲಿದ್ದ ಕೊಳದಲ್ಲಿ ಸ್ನಾನ ಮುಗಿಸಿ ಮೇಲ್ ಬಂದೆ. ಆದಿಶೇಷ ಕೂಡ ಯಾರನ್ನು ಹುಡ್ಕೊಂಡು ಅದೇ ಉದ್ಯಾನಕ್ಕೆ ಬಂದಿದ್ದ. ಜೋರಾಗಿ ಗಾಳಿ ಬೀಸಿ ನನ್ನ ಮೈ ಮೇಲಿದ್ದ ಬಟ್ಟೆ ಹಾರ್ ಹೋದ ಬಟ್ಟೆ ಆದಿಶೇಷನ್ ಮೇಲೆ ಹೋಗ್ಬಿತ್ತು. ನನಗೇನು ಮಾಡಬೇಕು ಅಂತ ತೋಚಿದೆ. ಒಂದು ಕ್ಷಣ ಹಾಗೆ ನಾಚಿಕೆಯಿಂದ ನಿಂತುಬಿಟ್ಟೆ. ಆದರೆ ಆದಿಶೇಷನ್ಗೆ ಅಲ್ಲಿ ಏನು ನಡೀತು ಅನ್ನೋದು ಗೊತ್ತಾಯ್ತು ಅನ್ಸುತ್ತೆ. ಅವನು ನಿಧಾನಕ್ಕೆ ಕಣ್ಣು ಮುಚ್ಕೊಂಡು ನನ್ನ ಹತ್ರ ಬಂದು ಬಟ್ಟೆನ ನನ್ನ ಮೈ ಮೇಲೆ ಹೊದಿಸ್ದ. ಆ ಬಟ್ಟೆ ಮರೆಯಲ್ಲೇ ನನ್ನ ನೋಡ್ತಾ ಹಾಗೆ ಕಂಡ್ಬಿಟ್ಟ. ನಾನು ಅಷ್ಟೆ ಅವನನ್ನೇ ನೋಡ್ತಾ ಹಾಗೆ ನಿಂತುಬಿಟ್ಟೆ. ಅವತ್ತು ನಾನು ಅವನು ಮಾತಾಡಿದೆ. ಅದು ಎಷ್ಟು ಹೊತ್ತು ಒಬ್ರನ್ನೊಬ್ರು ಹಾಗೆ ನಿಂತ್ಕೊಂಡು ನೋಡ್ತಿದ್ವು ಅನ್ನೋದು ನನಗೆ ಇವತ್ತಿಗೂ ಗೊತ್ತಿಲ್ಲ ನೀಲಿ. ಸ್ವಲ್ಪ ಹೊತ್ತಾದ್ಮೇಲೆ ನಕ್ಕು ಆದಿಶೇಷ ಅಲ್ಲಿಂದ ಹೊರಟು ಹೋದ. ನಮ್ಮಿಬ್ಬರ ಮಧ್ಯೆ ಅವತ್ತು ಮಾತೇ ಇರಲಿಲ್ಲ ನೀಲಿ. ಬರೀ ನಮ್ಮ ಕಣ್ಗಳು ಮಾತಾಡ್ಕೊಂಡು ಅನ್ಸುತ್ತೆ. ಅದೇ ಆ ಕ್ಷಣನೇ ನನಗೆ ಆದಿಶೇಷನ್ ಮೇಲೆ ಪ್ರೀತಿ ಉಂಟಾಯಿತು. ಅದೇ ನಮ್ಮ ಪ್ರೀತಿಯ ಮೊದಲನೇ ಹೆಜ್ಜೆ ನೀಲಿ. ಈ ಘಟನೆ ನನ್ನ ಆದಿಶೇಷನ್ ಬಿಟ್ಟರೆ ಬೇರೆ ಯಾರಿಗೂ ಗೊತ್ತಿಲ್ಲ. ಅಕಸ್ಮಾತ್ ಈ ತ್ರಿವಿಕ್ರಮ್ಗೆ ನೆನಪಿದ್ರೆ ಅವನೇ ಆದಿಶೇಷ ಅನ್ನೋದು ನಿರ್ಧಾರ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಅಂದ್ರೆ ಅವರಿಬ್ರು ಹತ್ರ ಆಗ್ತಿದ್ದಾರೆ ಅನ್ನಿಸ್ತಿದೀಯಾ? ಹೌದು ಮಾತೆ, ಅವರಿಬ್ಬರು ಒಬ್ಬರಿಗೊಬ್ಬರು ಸನಿಹ ಆಗುತ್ತಿರುವುದರಲ್ಲಿ ಯಾವ ಸಂಶಯವೂ ಇಲ್ಲ. ಏಕೆಂದರೆ ತ್ರಿವಿಕ್ರಮ ಶಿವಾನಿಯ ಚಿತ್ರವನ್ನು ಬಿಡಿಸುತ್ತಿರುವಾಗ ಆಕೆಯು ನಗುನಗುತ್ತಲೇ ಮಾತಾಡುತ್ತಿದ್ದಳು. ಅವರಿಬ್ಬರ ನಡುವೆ ಏನೋ ಒಂದು ಬಾಂಧವ್ಯ ಮೂಡುತ್ತಿದೆ ಮಹಾಮಾಯಿ. ಉತ್ತಮ, ಅತ್ಯುತ್ತಮ. ನಾನು ಅಂದ್ಕೊಂಡಿದ್ದೆ ಆಗ್ತಿದೆ. ನಿಧಾನವಾಗಿ ಅವರಿಬ್ಬರ ಮಧ್ಯ ಪ್ರೀತಿಯ ಹೆಮ್ಮರ ಬೆಳೆಯಬೇಕಾಗಿದೆ. ಇದಿನ್ನು ಆರಂಭ ಗರುಡ. ನಾವಿದಕ್ಕೆ ಗೊಬ್ಬರ ಹಾಕಿ ಪೋಷಿಸೋ ಕೆಲಸ ಮಾಡಬೇಕು. ಹೇಗೆ ಮಹಾಮಾಯಿ? ಅವನು ಈಗ ತಾನೇ ಚೂರ್ಣ ಕುಡಿಯೋದಕ್ಕೆ ಪ್ರಾರಂಭ ಮಾಡಿದ್ದಾನೆ. ಅದನ್ನೇ ದಿನಕ್ಕೆ ಇದು ಉತ್ತಮ ಪರಿಣಾಮ. ಇನ್ನು 2 ಸಲ ಅಂದ್ರೆ 3 ಬಾರಿ ತ್ರಿವಿಕ್ರಮ ಚೂರ್ಣವನ್ನು ಸೇವನೆ ಮಾಡಿದ್ರೆ ಶಿವಾನಿ ತ್ರಿವಿಕ್ರಮನನ್ನೇ ಪ್ರೀತಿಸೋದಕ್ಕೆ ಶುರು ಮಾಡ್ತಾಳೆ. ಹೌದಾ? ಹೌದು. ಅವನು ಚೂರ್ಣ ಸೇವಿಸಿದರೆ ಅವಳಿಗೆ ಹತ್ತಿರ ಆಗುತ್ತಾಳೆ. ನಿಧಾನವಾಗಿ ನಾಗಲೋಕದ ಮಾಯೆ ತ್ರಿವಿಕ್ರಮನನ್ನು ಆವರಿಸಿಕೊಳ್ಳುತ್ತೆ. ಅವನು ಆ ಮಾಯೆಯನ್ನೇ ಸತ್ಯ ಅನ್ಕೊಂಡು ಹೋಗ್ತಾನೆ. ಅದನ್ನ ಶಿವಾನಿ ಕೂಡ ನಂಬುತ್ತಾಳೆ. ಈತ ತನ್ನವನು ಅನ್ನೋ ಭಾವನೆ ಅವಳಿಗೂ ಬರುತ್ತೆ. ಅವನು ಕನಸಿನ ರೂಪದಲ್ಲಿ ಕಂಡದ್ದನ್ನ ಶಿವಾನಿಗೆ ಹೇಳ್ತಾನೆ ಹೋಗ್ತಾನೆ. ಅವಳಿಗೆ ಅವನು ಮತ್ತಷ್ಟು ಇಷ್ಟ ಆಗ್ತಾ ಹೋಗ್ತಾನೆ. ಒಂದು ಸಲ ಪ್ರೀತಿ ಆರಂಭ ಆದ್ರೆ
ಅವನು ಹೇಳಿದ್ದೆಲ್ಲ ಸತ್ಯ ಅನ್ನೋ ಭಾವನೆ ಶಿವಾನಿಗೂ ಮೂಡುತ್ತೆ. ಅದಕ್ಕಿಂತ ಇನ್ನೇನು ಬೇಕು ನನಗೆ? ಅಂದರೆ ಯಾವುದೇ ಸಮಯದಲ್ಲಿ ಅವಳಿಗೆ ಅನುಮಾನ ಮೂಡಲು ಸಾಧ್ಯವೇ ಇಲ್ಲವೇ? ಇಲ್ಲ, ತ್ರಿವಿಕ್ರಮ ಕೂಡ ಯಾವತ್ತೂ ಸುಳ್ಳು ಹೇಳುವುದಿಲ್ಲ ಎನ್ನುವುದು ನೆನಪಿನಲ್ಲಿರಲಿ. ಅವನು ಕೂಡ ತನ್ನ ಮನಸ್ಸಿನಲ್ಲಿ ಮೂಡಿದ್ದನ್ನೇ ಹೇಳುತ್ತಾನೆ. ಅವನಲ್ಲಿ ಆವರಿಸಿರುವ ಮಾಗೆ ನಮಗೂ ಮಾತ್ರ ತಿಳಿಯುತ್ತೆ. ಅವನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ರೆ ಶಿವಾನಿಗೂ ಸತ್ಯ ಅನಿಸುತ್ತೆ. ಹಾಗಿದ್ದರೆ 3 ಬಾರಿ ತ್ರಿವಿಕ್ರಮ ಚೂರ್ಣ ಸೇವಿಸುವುದು ಮುಖ್ಯ ಅಲ್ಲವೇ? ಹೌದು, ಆದ್ರೆ ದಿಗ್ವಿಜಯ ನನ್ನ ತ್ರಯಂಬಕ ರೂಪವನ್ನೇ ನಂಬಿದ್ದಾನೆ. ನಾನು ಹೇಳಿದ ಮೇಲೆ ಅವನು ಹೇಗಾದ್ರೂ ಮಾಡಿ ಮಗನಿಗೆ ಚೂರ್ಣ ಕುಡಿಸುತ್ತಾನೆ. ಅದರಲ್ಲಿ ಯಾವ ಅನುಮಾನವೂ ಬೇಡ. ನನ್ನ ಕಾರ್ಯ ಸಿದ್ಧಿಸುತ್ತೆ. ಆದ್ರೆ ಅವರಿಬ್ಬರು ಹತ್ತಿರವಾಗುವಾಗ ಯಾವುದೇ ಅಡ್ಡಿ ಆತಂಕ ಆಗದಂತೆ ಎಚ್ಚರ ವಹಿಸು ಗರುಡ. ಶಿವಾನಿ ತ್ರಿವಿಕ್ರಮನ ಮೇಲೆ ಒಂದು ಕಣ್ಣಿರಲಿ. ನಿಮ್ಮ ಅನತೆಯಂತೆ ಆಗಲಿ ಮಹಾಮಾಯಿ. ತಗೋ ಇದನ್ನ ಕುಡಿ. ಇದೇನು ಡ್ಯಾಡ್ ನೀವು ಒಳ್ಳೆ ಚಿಕ್ಕ ಮಕ್ಕಳಿಗೆ ಹಾರ್ಲಿಕ್ಸು ಬೂಸ್ಟ್ ಕೊಡೋ ಹಾಗೆ ದಿನ ಒಂದೊಂದು ಲೋಟ ಕೊಡ್ತಿದ್ದೀರಾ. ಇದನ್ನು ಹೆಲ್ತ್ ಡ್ರಿಂಕ್ ಅಂತಾನೆ ಅನ್ಕೋ. ಇದರಿಂದ ನಿನಗೆ ತೊಂದರೆ ಅಂತೂ ಆಗಲ್ಲ. ನೀನು ಜಿಮ್ಗೆ ಹೋಗಿ ಬಂದು ಅದೇನೋ ಪ್ರೋಟೀನ್ ಗೀಟೀನ್ ಅಂತೆಲ್ಲ ಕುಡಿತಿರ್ತಿಯಲ್ಲ, ಅದಕ್ಕಿಂತ ಇದೇ ಬೆಟ್ರು. ಕುಡಿ. ಓಕೆ. ಹೌದು, ನೀನು ಇದನ್ನು ಕುಡಿದ ಮೇಲೆ ನಿನ್ಗೆ ಹೇಗೆ ಫೀಲ್ ಆಗುತ್ತೆ? ಏನೋ ಒಂಥರ ಸ್ಟ್ರೇಂಜ್ ಫೀಲಿಂಗ್ ಡ್ಯಾಡ್. ಅದನ್ನು ಹೇಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಸರಿ, ನೀನು ಹೊರಡು. ಓಕೆ, ಅದು ಸರಿ ಡ್ಯಾಡ್, ಯಾಕೆ ನೀವು ನನಗೆ ಇದು ನಿನ್ನೆ ಇವತ್ತು ಕೊಟ್ರಿ? ನಿಮ್ಮಪ್ಪ ಏನೇ ಮಾಡಿದ್ರು ಅದೆಲ್ಲ ನೀನು ಒಳ್ಳೇದಕ್ಕೆ. ನೋ ಕ್ವೆಶ್ಚನ್ ಅಂಡ್ ಆನ್ಸರ್ಸ್. ಅಂಡರ್ಸ್ಟುಡ್. ಆಟಕ್ಕೆ ಚೆಲುವು
ಶೃಂಗಾರದ ಬೆಳ್ಳಿಗೆ ಬೆರಳು ಸೋಕಿ ಕಣ್ಣರ ಯಾಕೆ ಈ ಥರ ಕನಸು ಬೀಳ್ತಿದೆ ನನಗೆ? ವಿಚಿತ್ರವಾದ ಕನಸು. ಅಲ್ಲಿ ನಾನು ಶಿವಾನಿ ಅದ್ಯಾವುದೋ ವಿಚಿತ್ರವಾಗಿರೋ ಜಾಗ. ನಾನು ನೋಡೇ ಇಲ್ಲ ಇದುವರೆಗೂ ಅದನ್ನ. ಈಗ ನನಗೆ ಉಳಿದಿರೋದು ಇದೊಂದೇ ನೇರವಾದ ದಾರಿ. ನೀಲಿ ಹೇಗಾದರೂ ಮಾಡಿ ಈ ದ್ರವವನ್ನು ತ್ರಿವಿಕ್ರಮ್ಗೆ ಕುಡಿಸ್ಬೇಕು. ಏನಾದರೂ ಮಾಡಿ ಕುಡಿಸ್ತೀನಿ. ಆದರೆ ಶಿವಾನಿ ಅದು ಅಷ್ಟು ಸುಲಭ ಅಲ್ಲ. ನಿನ್ನ ಮೇಲೆ ಅನುಮಾನ ಬಂದರೆ ಏನಾದರೂ ಮಾತಾಡಿ ಮರಳು ಮಾಡಬೇಕು ನೀಲಿ. ಈಗ ನಮ್ಗೆ ಉಳಿದಿರೋದು ಇದೊಂದೇ ದಾರಿ. ಅದೇನೋ ಹೌದು ಶಿವಾನಿ, ಆದರೆ ನಿನ್ನ ಮೇಲೆ ಸ್ವಲ್ಪ ಅನುಮಾನ ಬಂದರೂ ನಮ್ಮ ಮುಂದಿನ ದಿನಗಳು ತುಂಬ ಕಷ್ಟಕರವಾಗಿರುತ್ತೆ. ಹಾಗಂತ ಕೈ ಕಟ್ಕೊಂಡು ಸುಮ್ಮನಿದ್ರೆ ಏನೂ ಆಗೋದಿಲ್ಲ. ಅಷ್ಟಾಗಿನೂ ನೀನು ಅವ್ನಿಗೇನಾದ್ರು ಕುಡಿಸಿ ಅವ್ನಿಗೇನೂ ಆಗಿಲ್ಲ ಅಂದರೆ? ಇಲ್ಲ ಇಲ್ಲ, ಗುರುಗಳು ಹೇಳಿದ ಪ್ರಕಾರ ಅವನು ಆದಿಶೇಷನೇ ಆಗಿದ್ರೆ ಇದನ್ನು ಕುಡಿದಿದ ತಕ್ಷಣ ಅವನ ಮಂಪರಿಸ್ಥಿತಿ ತಲುಪ್ತಾನೆ. ನಾನು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಹೇಳ್ತಾ ಹೋಗ್ತಾನೆ. ಅದು ನನ್ನ ಅಂತರಂಗಗೆ ಮಾತ್ರ ಗೊತ್ತಿರೋ ವಿಷಯ. ನನ್ನ ಆದಿಶೇಷನ ಮಧ್ಯೆ ನಡೆದ ಘಟನೆಗಳು. ಅವನು ಆದಿಶೇಷ ಆಗಿದ್ರೆ ಅವನಿಗೆ ಆ ಘಟನೆಗಳು ನೆನಪಿರ್ಬೇಕಲ್ವಾ ನೀಲಿ? ಆದರೆ ಯಾವ ಕಾರಣ ಇಟ್ಕೊಂಡು ಅವ್ನ ಮನೆಗೆ ಹೋಗ್ತೀಯಾ? ಆ ದ್ರವನ ಕುಡಿಸೋದಾದ್ರೂ ಹೇಗೆ? ಏನು ನೆಪ ಹೇಳ್ತೀಯಾ? ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೇನೆ. ಅನುಮಾನನೇ ಬೇಡ, ತ್ರಿಶೂಲ್ ಬಂದಿರ್ತಾನೆ ತಲೆ ತಿನ್ನಕ್ಕೆ. ಹಾಯ್. ಏನು ಒಳ ಕರೆಯೋದಿಲ್ಲ? ಹಾಯ್, ಸಾರಿ. ಬನ್ನಿ, ಪ್ಲೀಸ್ ಕಮ್. ಹಾಯ್. ಇದೇ ಸರಿಯಾದ ಸಮಯ. ತ್ರಿವಿಕ್ರಮ್ ತಾನಾಗೆ ಬಂದಿದ್ದಾನೆ. ಈಗಲೇ ಅವನಿಗೆ ಈ ಮಂತ್ರದ್ರವನ ಕುಡಿಸ್ಬೇಕು. ಕೂತಿ, ಬಂದೆ. ಓಕೆ. ಗರುಡ, ಗರುಡ, ಹೇಳಿ ಮಹಾಮಾಯಿ. ಇದರಲ್ಲಿ ತ್ರಯಂಬಕ ಶಿಷ್ಯನ ಆತ್ಮ ಇದೆ. ಈ ರೂಪದಲ್ಲಿ ಬಂದಿಯಾದ ಈ ಆತ್ಮನ ಉಪಟಳ ಕೊಂಚ ಮಿತಿ ಮೀರಿದ್ದಕ್ಕೆ ಇದನ್ನ ದಿಗ್ಬಂಧನ ಮಾಡಿದ್ದೇನೆ. ನೀನಿದನ್ನ ತಗೊಂಡು ಹೋಗಿ ಸೂಕ್ತ ಜಾಗದಲ್ಲಿ ಹೋಗಿದ್ ಬಾ. ಪೂಜೆ ನಡೆಯುವ ಸ್ಥಳದಲ್ಲಿ ಆತ್ಮ ಹೊಂದಿರೋದು ಸರಿಯಲ್ಲ. ಯಾವ್ದಾದ್ರೂ ಮರದ ಕೆಳಗೆ ಇದನ್ನ ಹುಗಿದು ಗುರುತಿಗೆ ಈ ಮೊಳೆ ಒಡೆದು ಬಾ. ಸರಿ ಮಹಾಮಾಯಿ. ತ್ರಿವಿಕ್ರಮ್, ಗೋವಿಂದ, ಏನಕ್ಕ? ನೀನು ತ್ರಿವಿಕ್ರಮ್ ನೋಡಿದ್ಯೇನೋ? ಇಲ್ಲಕ್ಕ, ನಾನು ಆವಾಗಿಂದ ನೋಡ್ತಾ ನನ್ನೆಲ್ಲೂ ಕಾಣಿಸ್ತಾನೆ ಇಲ್ಲ. ಎಲ್ಲಿ ಹೋದ ಇವನು? ತ್ರಿಶೂಲ್, ತ್ರಿವಿಕ್ರಮ್ ನೋಡಿದ್ಯಾ ನೀನು? ನಾನು ಅವ್ರನ್ನೇ ಹುಡ್ಕೊಂಡು ಬಂದಿದ್ದು. ನನಗೆ ಗೊತ್ತಿಲ್ಲ ಅವ್ರು ಎಲ್ಲಿದ್ದಾರೆ ಅಂತ. ಲೇ,
ನಿನಗೆ ಗೊತ್ತಿಲ್ಲದೆ ಅವನೆಲ್ಲ ಹೋಗ್ತಾನೆ. ನೀನು ಯಾವಾಗಲೂ ಅವನ ಜೊತೆ ಅಂಟ್ಕೊಂಡೇ ಇರ್ತೀಯಾ? ಇಲ್ಲ, ಅವ್ರು ಎಲ್ಲೋಗಿದ್ದಾರೆ ಅಂತ ನನಗೆ ಗೊತ್ತಿಲ್ಲ. ಇರಿ ಒಂದು ನಿಮಿಷ, ಫೋನ್ ಮಾಡಿ ಕೇಳ್ತೀನಿ. ಹಾಂ ತ್ರಿಶೂಲ್, ಎಲ್ಲಿದ್ದೀರಾ? ಇಲ್ಲಿ ಮನೇಲಿ ಕೇಳ್ತಾ ಇದ್ರು. ಅದು ನಾನೊಂದು ಪ್ರಾಜೆಕ್ಟ್ ಕೆಲಸದ ಮೇಲೆ ಆಚೆ ಬಂದಿದ್ದೇನೋ. ಹೇಳಿದ್ರೆ ನಾನು ಬರ್ತಾ ಇದ್ದಲ್ಲ ಚಿಕೇಶ್ ಮಾಡ್ರೆ, ನನ್ನ ಬಿಟ್ಟೋಗ್ಬಿಟ್ಟಿದ್ದೀರಾ? ಹಾಂ, ಇಲ್ಲ ತ್ರಿಶೂಲ್, ಒಂದು ಕೆಲಸ ಮಾಡು, ರಿಜಿಸ್ಟ್ರ್ ಆಫೀಸ್ಗೆ ಹೋಗಿ ಪ್ರಕಾಶ್ನ ಮೀಟ್ ಮಾಡು. ಅವ್ರಿಗೆ ಕೆಲವೊಂದು ಪೇಪರ್ಸ್ ಕೊಡಬೇಕು, ಅದನ್ನು ಕಲೆಕ್ಟ್ ಮಾಡ್ಕೊಂಬ. ಸರಿ ಚಿಕೇಶ್ ಮಾಡ್ರೆ, ನಾನು ಇವಾಗಲೇ ಹೋಗಿ ಕೆಲಸ ಮುಗಿಸ್ಕೊಂಬರ್ತೀನಿ. ಓಕೆ. ಅವರು ಪ್ರಾಜೆಕ್ಟ್ ಕೆಲಸದ ಮೇಲೆ ಎಲ್ಲೋ ಆಚೆ ಹೋಗಿದಾರಂತೆ. ಏಯ್ ಬರ, ಅವನೇ ಈ ಮನೇಲಿ ಇಲ್ಲ ಅಂದಮೇಲೆ ನಿನಗೇನು ಕೆಲಸ? ಹೋಗು. ಯೂಶ್ವಲಿ ನಾನು ಕಾಫಿ ಕುಡಿಯೋದಿಲ್ಲ. ಪರವಾಗಿಲ್ಲ, ಕುಡೀರಿ, ನಾನೇ ನಿಮಗೋಸ್ಕರ ಮಾಡಿರೋದು. ಹಾಗಿದ್ರೆ ಕೊಡಿ. ಯಾಕೆ ಸುಮ್ಮನೆ ಇದ್ದೀರಾ? ಕಾಫಿ ಕುಡೀರಿ. ಅದು ಹೇಗಷ್ಟು ಚೆನ್ನಾಗಿ ಪೇಂಟಿಂಗ್ ಮಾಡ್ತೀರಾ? ಯೂಶ್ವಲಿ ನಮ್ಮ ಪೇಂಟ್ ಮಾಡಬೇಕಾದ್ರೆ ನಮ್ಮ ಸಬ್ಜೆಕ್ಟ್ ಎಷ್ಟು ಚೆನ್ನಾಗಿರುತ್ತೋ ನಮ್ಮ ಪೇಂಟಿಂಗು ಅಷ್ಟೇ ಚೆನ್ನಾಗಿರುತ್ತೆ. ಆದರೂ ನಿಮ್ಮ ಸೌಂದರ್ಯ ಕಂಪೇರ್ ಮಾಡಿದ್ರೆ ನನ್ನ ಪೇಂಟಿಂಗು ಜಸ್ಟಿಸ್ ಮಾಡಲಿಲ್ಲ ಅನ್ಸುತ್ತೆ. ಬಟ್ ಸ್ಟಿಲ್ ನೀವು ಚೆನ್ನಾಗಿದೆ ಅಂತ ಹೊಗಳ್ತಾ ಇದ್ದೀರಾ, ಸೊ ಥ್ಯಾಂಕ್ ಯು.